ಇಲ್ಲ, ನಮ್ಮ ತಿಪ್ಟೂರೇ. ನಾನು ಹುಟ್ಟಿದ ಬೆಂಗಳೂರಲ್ಲಿ, ಆದರೆ ಬೆಳೆದಿದ್ದೆಲ್ಲ ಸ್ಕೂಲಿಂಗು ಎಲ್ಲ ಆಗಿದ್ದೆಲ್ಲ ತಿಪ್ಟೂರೇ. ನಮ್ಮ ನಮ್ಮ ತಂದೆಯವರು ಮೂಲತಃ ಅವರು ಬೆಂಗಳೂರವರು. ನಮ್ಮ ತಾತ ಅವರೆಲ್ಲ ಆಂಧ್ರ ಪ್ರದೇಶ್ ಮದನಪಲ್ಲಿಯವರು. ಬಟ್ ನಮ್ಮ ತಾತ ಅವರು ತುಂಬ ಹಿಂದೆಯೇ 90ಸಲ್ಲೇ ಅವರು ಇದಕ್ಕೆ ಬಂದುಬಿಟ್ಟಿದ್ರು, ಬೆಂಗಳೂರಿಗೆ ಮೈಗ್ರೇಟ್ ಆದರು. ಮತ್ತು ಅದಾದಮೇಲೆ ನಮ್ಮ ತಂದೆಯವರು ಅಲ್ಲಿಂದ ತಿಪ್ಟೂರಿಗೆ ಬಂದರು. ನಾವೆಲ್ಲ ತಿಪ್ಟೂರು ನಿವಾಸಿಗಳು. ಏನು ಸಮಾಜ ಸೇವೆ ಅಂತ ಏನಿಲ್ಲ, ಅದು ಸ್ವಾಭಾವಿಕವಾಗಿ ನಾವು ನಮಗೆ ಒಂದು ಸ್ಥಾನ ಕೊಟ್ಟಿರೋಂಥ ಸಮಾಜಕ್ಕೆ ಅದು ನಮ್ಮ ಬದ್ಧತೆ. ಏನು ಈಗ ಕಾರ್ಪೊರೇಟ್ಸಲ್ಲಿ CSR ಅಂತಾರಲ್ಲ, ಹಾಗೆ ನಾವು ಸಮಾಜ ನಮ್ಮನ್ನು ಈ ಮಟ್ಟಕ್ಕೆ ಬೆಳೆಸಿರ್ಬೇಕಾದ್ರೆ ನಮ್ಮ ಬದ್ಧತೆ ಅದು. ನಾವು ನಮ್ಮ ಕರ್ತವ್ಯ ಆಗುತ್ತೆ ಸಮಾಜಕ್ಕೆ. ನಮ್ಮದೇ ಆದ ಎಷ್ಟಾಗುತ್ತೋ ಅಷ್ಟು ಕೊಡುಗೆ ಕೊಡಬೇಕಾದ್ರೆ ನಮ್ಮ ಕರ್ತವ್ಯ ಆಗ್ತದೆ. ಹಂಗಾಗಿ ಅದು ನನ್ನ ವಿಷಯದಲ್ಲಂತೂ ನಮ್ಮ ತಂದೆಯವರು ನಮ್ಮ ತಾಯಿಯವರೆಲ್ಲ ತುಂಬ ಈ ಥರ, ನಾವು ಹುಟ್ಟಾಗ್ಲಿಂದನೂ ತುಂಬ ಒಂದು ಈ ಥರ ವಾತಾವರಣದಲ್ಲೇ ಬೆಳೆದವರು. ಹಾಗಾಗಿ ಅವ್ರ ಇನ್ಫ್ಲೂಯೆನ್ಸ್ ತುಂಬ ಇದೆ ನಮ್ಮ ಮೇಲೆ. ಅವರು ಜನಗಳಿಗೆ, ರೋಗಿಗಳಿಗೆ, ನಮ್ಮ ತಂದೆಯವರು ಡಾಕ್ಟ್ರಾಗಿದ್ದರು. ಹಾಗಾಗಿ ನಮ್ಮ ತಂದೆಯವರು, ನಮ್ಮ ತಾಯಿಯವರು ತುಂಬ ಸೋಷಿಯಲ್ ಆ್ಯಕ್ಟಿವಿಟೀಸಲ್ಲಿ ತುಂಬ ತೊಡ್ಕೊಂಡಿದ್ರು. ಹಂಗಾಗಿ ಅವರೊಂದು ಪ್ರಭಾವ ತುಂಬ ಇದೆ ನನ್ನ ಮೇಲೆ. ಯಾಕಂದರೆ ಸಣ್ಣದ್ರಿಂದನೂ ನಾವು ಅದೇ ಒಂದು ವಾತಾವರಣದಲ್ಲಿ ಬೆಳೆದವರು. ಹಾಗಾಗಿ ಸಹಜವಾಗೇ ನಮಗೆ ಸೋಷಿಯಲ್ ಆ್ಯಕ್ಟಿವಿಟೀಸು, ಸಮಾಜಮುಖಿಯಾಗಿರೋಂಥದ್ದೊಂದು ಅದು ನಮ್ಮ ಹುಟ್ಟಿನಿಂದಲೇ ಬಂದಿದೆ. ಮತ್ತು ನಮ್ಮ ತಂದೆಯವರು ವೈದ್ಯಕೀಯ ವೃತ್ತಿ ಮಾಡ್ತಿದ್ದ ಸಹಜವಾಗಿ ಅದರಲ್ಲಿ ನನಗೆ ತುಂಬ ಆಸಕ್ತಿ ಬಂತು. ಹಾಗಾಗಿ ನಾವು ಫಸ್ಟು ಎಲ್ಲ ಪ್ರೈಮರಿ ಎಜುಕೇಷನ್ ಎಲ್ಲ ಇಲ್ಲೇ ಮಾಡಿದ್ದು. ನರ್ಸರಿಯಿಂದ UKG LKGಯಿಂದ ಕಾಲೇಜ್ ಶಿಕ್ಷಣವರೆಗೂ, ಸೆಕೆಂಡ್ PUC ವರೆಗೂ ಇಲ್ಲೇ ಮಾಡಿದ್ದು. ಮತ್ತು ನಮ್ಮ ವೈದ್ಯಕೀಯ MBBS ಆದಿಚುಂಚನಗಿರಿ ಮೆಡಿಕಲ್ ಕಾಲೇಜಲ್ಲಿ ಮಾಡಿದೆ. ಮತ್ತು ಆದಮೇಲೆ ತದನಂತರ ಒಂದು ಡಿಪ್ಲೊಮಾ DGO ಮಾಡಿಕೊಂಡೆ ಕಲ್ಕತ್ತಾದಲ್ಲಿ. ಹಾಗಾಗಿ ನಡೀತಾ ಇದೆ ನಿರಂತರವಾಗಿ. ನಮ್ಮ ತಂದೆಯವರು ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ರು ಮುಂಚೆ. ಅದನ್ನೇ ನಾನು ಅದೊಂದು ಸಣ್ಣದಾಗಿ ಒಂದು 3 ಬೆಡ್ 4 ಬೆಡ್ ಹಾಕ್ಕೊಂಡು ಆ ಥರ ಮಾಡ್ತಿದ್ರು. ಬಟ್ ನಾನು ಬಂದಮೇಲೆ ಅದನ್ನ ಇನ್ನೂ ಇಂಪ್ರೂವ್ ಮಾಡ್ಕೊಂಡು ಈಗ ಹಂತವಾಗಿ 2 ವರ್ಷ 3 ವರ್ಷ ಈಗ ಹಂತವಾಗಿ ನಾನು 96ರಲ್ಲಿ ಇಲ್ಲಿಗೆ ಬಂದೆ, ಅಂದರೆ ಜಾಯಿನ್ ಆಗಿದ್ದು ಇಲ್ಲಿಗೆ 96ರಲ್ಲಿ. ಆವಾಗಲಿಂದನೂ ಹಂತವಾಗಿ ಬೆಳೆಸ್ಕೊಂಡು ಬಂದಾಗ ಒಂದು 8 ಬೆಡ್ ಆಸ್ಪತ್ರೆ ಇತ್ತು, ಈಗ 100 ಬೆಡ್ ಆಸ್ಪತ್ರೆ ಆಗಿದೆ. ಇಲ್ಲ, ಕಾಳಜಿಯಿಂದ ಸಹಜವಾಗಿ ನಾನು ಹೇಳ್ದಂಗೆ ನಾವೆಲ್ಲ ಆ ಥರ ವಾತಾವರಣದಲ್ಲೇ ಬೆಳೆದವರು. ನಮ್ಮಮ್ಮ ಇಲ್ಲಿ ಆ ಕಾಲದಲ್ಲಿ ನಾವು ನೋಡ್ತಿದ್ವಿ, ಇಲ್ಲೆಲ್ಲ ಒಂದು 80ಸಲ್ಲಿ 70ಸಲ್ಲೆಲ್ಲ ಬೆಳಗ್ಗೆ 8 ಗಂಟೆ ಆದಮೇಲೆ ಹಾಲು ಸಿಗ್ತಾ ಇರಲಿಲ್ಲ. ಹಾಲು ಮುಕ್ತವಾಗಿ ಸಿಗ್ತಾ ಇರಲಿಲ್ಲ. ಅವಾಗೆಲ್ಲ ಡೈರಿ ಆಗಿರಲಿಲ್ಲ. ಬೆಳಗ್ಗೆ ಹಾಲು ತಂದುಕೊಂಡಿದ್ರೆ ಮತ್ತು ರೋಗಿಗಳಿಗೆಲ್ಲ ಬಂದವ್ರಿಗೆ ಪಾಪ ಅವ್ರ ಮಕ್ಕಳಿರ್ತಿದ್ರು, ಅವ್ರಿಗೆಲ್ಲ ನಮ್ಮಮ್ಮ ಹಾಲು ಗಂಜಿ ಕಾಡಿಸ್ಕೊಡ್ತಿದ್ರು. ನಾನು ಕಣ್ಣಾರೆ ನೋಡಿದ್ದೀನಿ. ಅಂಥ ಒಂದು ವಾತಾವರಣದಲ್ಲಿ ಬೆಳೆದವನು. ಹಾಗಾಗಿ ನ್ಯಾಚುರಲ್ಲಾಗಿ ಅದು ಒಂದು ನಾವು ಅವ್ರ ಜೊತೆನೇ ಬೆಳೆದಿದ್ದು. ನಮ್ಮದು ಬೇರೆ ಇದಾದ್ರೂ ಮೊದಲಿಂದನೂ ನಮ್ಮ ಆಸ್ಪತ್ರೆ ಮತ್ತು ಮನೆ ಒಂದೇ ಆಗಿದ್ದರಿಂದ ನಮ್ಮ ರೋಗಿಗಳ ಜೊತೆ ಒಡನಾಟ ತುಂಬ ಜಾಸ್ತಿ, ಸಾಮಾನ್ಯ ಜನರ ಜೊತೆ ಒಡನಾಟ ತುಂಬ ಜಾಸ್ತಿ. ಹಾಗಾಗಿ ಅವ್ರ ಕಷ್ಟ ಸುಖ ಎಲ್ಲ ಜೊತೆಲೇ ಹಂಚ್ಕೊಂಡು ಬೆಳೆದವರು. ಈಗ ಏನಿಲ್ಲ, ನಮ್ಮ ಪಾಲಿಸಿ ಇಷ್ಟೇ, ಒಂದು ಕೆಲಸ ಮಾಡಿ 1000 ರೂಪಾಯಿ ದುಡಿಯೋದು. 10 ಜನಕ್ಕೆ ಯೂಸ್ ಆಗಿದ್ರು ಅದು 1000 ರೂಪಾಯಿ 100 ರೂಪಾಯಿಗೆ ತೊಗೊಂಡು 1000 ರೂಪಾಯಿ ದುಡಿಬೋದು. ದುಡಿಮೆಗೇನು ಕಡಿಮೆ ಆಗಿಲ್ಲ ಯಾವುದೇ ರೀತಿ. ಪ್ರಾಯಶಃ ನಾನೊಂದು ಸ್ವಲ್ಪ ಜಾಸ್ತಿ ಕೆಲಸ ಮಾಡ್ಬೋದೇ ಬಿಟ್ಟರೆ, ನಾನು ಮಾಡೋದಕ್ಕೆ ಜಾಸ್ತಿ ಕೆಲಸ ಮಾಡೋದು ಬಿಟ್ಟರೆ ನನಗೇನು ಯಾವುದೇ ರೀತಿಯಲ್ಲಿ ನನಗೆ ದುಡಿಮೆಯಲ್ಲಾಗಲಿ ನಂದು ಯಾವುದೇ ರೀತಿಯಲ್ಲಿ ಕಡಿಮೆ ಅಂತೂ ಆಗಿಲ್ಲ. ಏನಂದರೆ ಅದೇ ಹೇಳಿದ್ನಲ್ಲ ಅಷ್ಟೇ, ಒಬ್ಬರಿಗೆ ಏನೋ ಟ್ರೀಟ್ಮೆಂಟ್ ಮಾಡಿ ಒಂದು ಜಾಸ್ತಿ ತಗೊಳ್ಳೋ ಬದಲು 10 ಜನಕ್ಕೆ ಟ್ರೀಟ್ಮೆಂಟ್ ಮಾಡಿ ಅಷ್ಟೇ ದುಡ್ಡು ತೊಗೊಳ್ಬೋದು. ಬಟ್ ಏನಂದರೆ ನಮ್ಮ ಕೆಲಸ ಜಾಸ್ತಿ ಆಗುತ್ತೆ ಅಷ್ಟೇ, ಬಟ್ 10 ಜನಕ್ಕೆ ಉಪಯೋಗ ಆಗುತ್ತೆ. ಅದು ವೈದ್ಯಕೀಯ ವೃತ್ತಿಯಲ್ಲಿ ಜನರಿಗೆ ತುಂಬ ಹತ್ತಿರ ಆಗ್ಬೋದು ಅಂತ. ಈಗ ವೈದ್ಯಕೀಯ ವೃತ್ತಿಯಲ್ಲಿ ಜನರ ತೀರಾ ಖಾಸಗಿ ಸಮಸ್ಯೆಗಳು, ಯಾರ ಹತ್ರನೂ ಹೇಳ್ಕೊಳಕ್ಕಾಗದೇ ಇರೋಂಥ ಸಮಸ್ಯೆಗಳು ಜೊತೆಗೆ ನಮ್ಮ ಹತ್ರ ಬರ್ತಾರೆ. ಆಮೇಲೆ ಒಂಥರ ಅಸಹಾಯಕ ಪರಿಸ್ಥಿತಿಯಲ್ಲಿ ಬರ್ತಾರೆ. ಅಂಥವರಿಗೆ ನಾವು ಒಂದು ಎಂಥರ ನಾವೇನು ತುಂಬ ಹೈಫೈ ಟ್ರೀಟ್ಮೆಂಟ್ ಇಲ್ಲದೇ ಇದ್ರೂ ಸಹ ಒಂದು ಆಸರೆ, ಸುಮ್ಮನೆ ಅವ್ರು ಕೇಳಿದರೆ ಸಾಕು. ಎಷ್ಟೊಂದು ಜನಕ್ಕೆ ಅವ್ರ ಕಷ್ಟ ಕೇಳಿದರೆ ಅವ್ರಿಗೆ ಒಂದು ರಿಲೀಫ್ ಆಗುತ್ತೆ. ಯಾಕಂದರೆ ಎಷ್ಟೊಂದು ಸತಿ ಹೆಂಗಾಗುತ್ತೆ ಅಂದರೆ ಈ ಮೆಕ್ಯಾನಿಕಲ್ ಬದುಕಲ್ಲಿ ಈಗ ಡಾಕ್ಟರ್ಸ್ ಆಗಲಿ ಲಾಯರ್ಸ್ ಆಗಲಿ ಯಾರಾಗಲಿ ಈಗ ಅವರಿಗೂ ಟೈಮ್ ಇರಲ್ಲ.
ಏನು ಹೇಳ್ತಾರೆ, ಅವರೇನು ವಾಂತಿ ಭೇದಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅದು ವಾಂತಿ ಭೇದಿ ಮಾತ್ರೆ ಕೊಡ್ತಾರೆ, ಕಳಿಸ್ತಾರೆ. ಬಟ್ ವಾಂತಿ ಭೇದಿ ಯಾಕಾಯಿತು, ಯಾವ ಪರಿಸ್ಥಿತಿಲಿ ಅವ್ರಿಗೆ ಆಯಿತು, ಅಥವಾ ಈಗ ಒಂದು ವಾಂತಿ ಭೇದಿ ಅವ್ರ ಮನೇಲಿ ಇನ್ಯಾರಿಗಾರ ವಾಂತಿ ಭೇದಿ ಆಗಿದೆಯಾ, ಏನಾರ ಫುಡ್ಡಲ್ಲಿ ಪ್ರಾಬ್ಲಮ್ ಆಗಿದೆಯಾ, ಅವರೆಲ್ಲರೂ ಆಚೀಚೆ ಹೋಗಿ ತಿಂದಿದ್ರಾ, ಆ ಥರ ಏನಾರು ಆಗಿದೆಯಾ, ಅಥವಾ ಅವ್ರ ಊರಲ್ಲಿ ಯಾರಿಗಾರ ಬೇರೆಯವ್ರಿಗೆ ವಾಂತಿ ಭೇದಿ ಆಗಿದೆಯಾ, ಈ ಥರ ಒಂದು ಸೋಷಿಯಲ್ ಯು ಶುಡ್ ಲುಕ್ ಎಟ್ ಇಟ್ ಆಸ್ ಒಂದು ಪರ್ಸನಲ್ ಆಸ್ಪೆಕ್ಟ್. ಆದರೆ ಇನ್ನೊಂದು ಸೋಷಿಯಲ್ ಆಸ್ಪೆಕ್ಟ್ ಇರ್ತದೆ ಮೆಡಿಸನ್ನಿಗೆ, ವೈದ್ಯಕೀಯ ವೃತ್ತಿಗೆ ಸೋಷಿಯಲ್ ಆಸ್ಪೆಕ್ಟು ತುಂಬ ಇರ್ತದೆ. ಹಾಗಾಗಿ ಆ ಥರ ನಾವು ಇನ್ವಾಲ್ವ್ ಆಗ್ತಾ ಈ ಸೋಷಿಯಲ್ ಆ್ಯಕ್ಟಿವಿಟೀಸ್ ಜಾಸ್ತಿ ಆಗ್ಬಿಡ್ತು. ಇಲ್ಲ, ಇದು ಮುಂಚಿಂದ ನಡ್ಕೊಂಬಂದು ಇದಕ್ಕೊಂದು ಮೂರ್ತ ರೂಪ ಕೊಟ್ಟು ಅಷ್ಟೇ. ಈಗ ಮುಂಚೆಯಿಂದನೂ ನಮ್ಮ ಮನೇಲಿ ನಮ್ಮಮ್ಮನೇ ಮಾಡಾಕ್ತಿದ್ರು. ಎಷ್ಟು ಕಡಿಮೆ ಅಂದರೆ 25-30 ಜನಕ್ಕೆ ಅಡುಗೆ ಮಾಡಾಕ್ತಿದ್ರು ಮುಂಚೆ ಎಲ್ಲ. ಆ ಥರನೇ ನಮ್ಮಲ್ಲಿ ತುಂಬ ಜನ ಸ್ಟಾಫು ನಮ್ಮನೇಲೇ ಊಟ ಮಾಡಿಕೊಂಡು, ನಮ್ಮಲ್ಲೇ ಕೆಲಸ ಮಾಡಿಕೊಂಡು, ಓದ್ಕೊಂಡು MSc PhD ಮಾಡಿದವರೆಲ್ಲ ಇದ್ದಾರೆ. ಹಾಗಾಗಿ ನಮಗೆ ಅದೊಂದು ಅಸಹಜ ಅಥವಾ ಏನೋ ಹೆಚ್ಚಿಗೆ ಮಾಡ್ತಾಯಿದ್ದೀವಿ ಅನ್ಸಲ್ಲ. ಇಟ್ ಈಸ್ ಅ ಸಹಜ ಪ್ರಕ್ರಿಯೆ. ನಮಗೆ ಏನೋ ನಾವು ಏನು ಯಾರು ಮಾಡ್ದಿದ್ದು ಅಥವಾ ಔಟ್ ಆಫ್ ದಿ ವೇ ಮಾಡ್ತಾಯಿದ್ದೀವಿ ಅಂತ ಏನು ಅನಿಸ್ತಾ ಇಲ್ಲ ನಮಗೆ. ನಾವು ತಿಂದಿದ್ದು ಒಂದನ್ನು ಅವ್ರಿಗೆ ಒಂದು ತನ ಅವ್ರಿಗೂ ಕೊಡೋಣ ಅಷ್ಟೇ. ಆ ಥರ ಏನು ವಿಶೇಷ ತುಂಬ ಏನಿಲ್ಲ. ಆದರೆ ಈಗೇನಾಯ್ತಂದರೆ ಅದಕ್ಕೊಂದು ಶೇಪ್ ಸಿಕ್ತು. ನಮ್ಮ ಜೊತೆಗಾರರೆಲ್ಲ ಸೇರಿಕೊಂಡ್ರು, ನಮ್ಮ ಸಮಾನ ಮನಸ್ಕರೆಲ್ಲ ಅದಕ್ಕೆ ಸೇರಿಕೊಂಡ್ರು. ಆಮೇಲೆ ನನಗೂ ಒಂದು ಮುಂಚೆ ಆದರೆ ಅದಕ್ಕೋಸ್ಕರ ಒಂದು ಕಿಚನ್ ಸೆಟಪ್ ಮಾಡಬೇಕಾಯ್ತು. ಆಮೇಲೆ ಕೋವಿಡ್ ಸಂದರ್ಭದಲ್ಲಿ ಆಗಿದ್ದು ಅನುಭವ ನನಗೆ ತುಂಬ ಪಾಠ ಕಲಿಸ್ತಾವ. ಆ ಟೈಮಲ್ಲಿ ಇದ್ದಿದ್ದು ಸಫರಿಂಗು, ಆ ಟೈಮಲ್ಲಿ ಇದ್ದಿದ್ದು ಒಂದು ನೋವು ಜನರದ್ದು ನೋಡಿ ಜೀವನ ಇಷ್ಟೇ ಅಂತ ಥ್ರೆಡ್ ಬೇರ್ ತೋರಿಸ್ಬಿಡ್ತದೆ. ಹಂಗಾಗಿ ಈಗ ಏನು ಅನಿಸಲ್ಲ. ಆ ಕಾಲದಲ್ಲಿ ಆವಾಗ ನಮಗೆ ಚಿಂತನೆ ಬಂದಿದೆ. ಆವಾಗ ಒಂದು ತುತ್ತು ಅನ್ನ ಸಿಕ್ಕದಿದ್ದಾಗ ಎಷ್ಟು ಕಷ್ಟ ಆಗುತ್ತೆ ಅನ್ನೋ ಅದ್ರದ್ದು ಅನುಭವ ನಮ್ಗೆ ಆವಾಗಾಯಿತು. ಯಾಕಂದರೆ ರೋಗಿಗಳು ಎಲ್ಲಿಂದನೂ ಬಂದಿರೋರು, ಲಾಕ್ಡೌನು, ಎಲ್ಲೂ ಊಟ ಸಿಗಲ್ಲ, ಇಲ್ಲ ಔಷಧಿಗೆ ಸಿಗಲ್ಲ, ಬೆಡ್ ಸಿಗಲ್ಲ ಅಂಥ ಒಂದು ದಯನೀಯ ಪರಿಸ್ಥಿತಿಯಲ್ಲಿ ಆ ಟೈಮಲ್ಲಿ ಒಂದು ತನ್ನ ಎಷ್ಟು ಮಹತ್ವ ಅಂತ ನನಗೆ ಆವತ್ತು ಅನಿಸ್ತು. ಯಾಕಂದರೆ ನಮ್ಗೆ ನ್ಯಾಚುರಲಿ ನಮಗೆಲ್ಲ ಮನೇಲಿ ಊಟ ಸಿಗತ್ತೆ, ಎಲ್ಲ ಸಿಗತ್ತೆ. ಒಂದು ತುತ್ತು ಸಿಗದೇ ಇದ್ದಾಗ ಎಷ್ಟು ಕಷ್ಟ ಆಗುತ್ತೆ ಅನ್ನೋ ಅನುಭವ ನಮ್ಗೆ ಅವಾಗಾಯಿತು. ಇಲ್ಲ, ನಮ್ಮ ಸಮಾನ ಮನಸ್ಕರ ಜೊತೆಗೆ ತೊಗೊಂಡಿದ್ದೀನಿ ನಾನು ಒಬ್ಬನೇ ಅಂತ ಹೇಳ್ಕೊಳ್ಳಲ್ಲ. ನಮ್ಮ ಜೊತೆಗೆ ತುಂಬ ಜನ ಇದ್ದಾರೆ. ಯಾಕಂದರೆ ಅದು ಹೇಳ್ತೀನಿ, ಅದು ಕೋವಿಡ್ ಸಂದರ್ಭದಲ್ಲೇ ಆಗಿದ್ದು. ನಾನೊಂದು ಕಿಚನ್ ಅಂತ ಮಾಡಿ ಈ ಥರ ಅನ್ನ ಹಾಕಬೇಕು ಅಂತ ಹೇಳಿ ಮಾಡಿ ಆವಾಗ ಅದು ಶುರುವಾಗಿದ್ದು. ಆವಾಗ ಸುಮ್ಮನೆ ನಾನು ಮೊದಲನೇ ದಿವಸದ ರೇಷನ್ನು, ಗ್ಯಾಸು ಎಲ್ಲ ರೆಡಿ ಮಾಡಿಟ್ಟಿದ್ದು. ಮತ್ತಿನ್ನು 6 ತಿಂಗಳು ಅದು ಕಿಚನ್ ಹೆಂಗೆ ನಡೀತು ಅಂತ ನಾನಂತೂ ನೋಡಿಲ್ಲ, 1 ಪೈಸೆ ಹಾಕಿಲ್ಲ ಅದಕ್ಕೆ. ಅಂದರೆ ಒಂದು ಒಳ್ಳೆಯ ಕೆಲಸಕ್ಕೆ ಜನ ಖಂಡಿತವಾಗಿ ಅದು ನಾವು ಕೊಟ್ಟಿದ್ದು ದಾನ ಅಥವಾ ಕೊಟ್ಟಿದ್ದು ಒಂದು ಏನು ಸಹಾಯ ಅದು ಸರಿಯಾದ ರೀತಿಯಲ್ಲಿ ಉಪಯೋಗ ಆಗ್ತಿದೆ ಅಂದರೆ ಖಂಡಿತ ಜನ ಎಲ್ಲರೂ ಸಹೃದಯ. ನಾನಂತೂ ಆಪ್ಟಿಮಿಸ್ಟು, ಎಲ್ಲರೂ ಒಳ್ಳೆಯವರೇ ಅಂತಲೇ ನಾನು ಫಸ್ಟು. ಅಂಟಿಲ್ ಆ್ಯಂಡ್ ಅದರ್ವೈಸ್ ದೇ ಆರ್ ಪ್ರೂವ್ಡ್. ಎಲ್ಲರಿಗೂ ಒಳ್ಳೆ ಮನಸ್ಸಿರುತ್ತೆ, ಎಲ್ಲರೂ ಒಳ್ಳೆ ಮನುಷ್ಯರೇ ಅಂತ ನಂಬೋದು ನಾನು. ಒಳ್ಳೆ ಮನಸ್ಸುಗಳು ಸೇರಿದರೆ ಒಳ್ಳೆ ಕೆಲಸಗಳು ಹಾಗೆ ಆಗ್ತವೆ. ಏನಿಲ್ಲ, ನನ್ನ 2004 ಮದುವೆ ಆಗಿದ್ದು. ಅವರು ಗೈನಕಾಲಜಿಸ್ಟು, ಬೆಂಗಳೂರವರು. ನಾನು ನನ್ನಂಥ ತಿಕ್ಲಿನ ಜೊತೆ ಇರೋಕ್ಕೆ ನಿಜವಾಗ್ಲೂ ಅವ್ರು ಬೆಂಗಳೂರಿಂದ ಬಂದವರು ಈ ಊರಲ್ಲಿ ನನ್ನಂಥವ್ರ ಜೊತೆ ಇರೋದು ತುಂಬಾ ನನ್ನ ಅದೃಷ್ಟ. ಅದು ನಂದು ಈ ಥರ ಯೂಶ್ವಲಿ ಸಮಾಜಮುಖಿ ಸೇವೆಗಳು ಮಾಡ್ಬೇಕಾದ್ರೆ ಕುಟುಂಬದ ಸಹಾಯ ಇಲ್ಲದಿದ್ದರೆ ಖಂಡಿತ ಸಾಧ್ಯ ಇಲ್ಲ. ಅವರ ಪೂರ್ಣ ಸಹಯೋಗ, ಪೂರ್ಣ ಸಹಕಾರದಿಂದನೇ ಇದು ನಡೆಸಲಿಕ್ಕೆ ಸಾಧ್ಯ ಆಗ್ತಿರೋದು. ಅವಳು ಸಹ ಎಲ್ಲದರಲ್ಲೂ ಕೈ ಜೋಡಿಸ್ತಾರೆ. ಏನಂದರೆ ಅವರು ಮುಂದೆ ಬರಲ್ಲ, ಹಿಂದೆ ಎತ್ಕೊಂಡು ನಮಗೆಲ್ಲ ರೀತಿ ಸಪೋರ್ಟ್, ತುಂಬ ಸಪೋರ್ಟ್. ಇವಾಗ ಮೇಡಮ್ ಇದ್ದೀರಾ ಕರೆಸ್ತಿದ್ದೆ. ಇಲ್ಲ, ಇದೆಲ್ಲ ಪ್ರೀತಿಯಿಂದ ಕೊಟ್ಟಿರೋದು. ಅದೆಲ್ಲ ಪ್ರೋಸೆಸ್. ಈಗೆಲ್ಲ ಬರ್ತಿರ್ತಾರೆ ನಮ್ಮ ಮನೆಗೆ. ಅವ್ರು ಬಂದಾಗ ನಾವು ಕೊಟ್ಟಿದ್ದು ಎಲ್ಲಿಂದ ಹುಡುಕ್ತಾರೆ. ಹಂಗಾಗಿ ಈ ಥರ ಇಡಬೇಕಾಯ್ತು. ಇಲ್ಲಾಂದರೆ ಇಷ್ಟು ದಿವಸ ಇದನ್ನು ಇಟ್ಟಿರಲಿಲ್ಲ ಎಲ್ಲೂ ಈಚೆ ಕಡೆ. ಏನಂದರೆ ನಾವು ಕೊಟ್ಟಿದ್ದೆಲ್ಲ ಎಷ್ಟು ಬಿಟ್ರು ಡಾಕ್ಟ್ರು ಇಟ್ಕೊಂಡಿಲ್ಲ ಅಂತ ಅಂತಾರೆ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನೆಲ್ಲ. ಈ ಥರದ್ದು ಇನ್ನೊಂದು 2-3 ರೂಮ್ ಆಗ್ತವೆ ಇಟ್ಕೊಂಡ್ರೆ. ಇಲ್ಲ, ಆ ಥರ ತುಂಬ ಅನುಭವ ಆಗಿದೆ ಸರ್. ಈಗಾಗಲೇ ಒಂದು 25-26 ವರ್ಷ ಆಯಿತು ಪ್ರಾಕ್ಟೀಸಲ್ಲಿ. ಆ ಥರ ತುಂಬ ಅದು ಆ ಥರದ್ದು ತುಂಬಾ ಆಲ್ಮೋಸ್ಟ್ ಪ್ರತಿ ದಿವಸನೂ ನೋಡ್ತಾನೆ ಇರ್ತೀವಿ ಆ ಥರದ್ದು. ಅದರಲ್ಲಿ ಕೆಲವೊಂದು ಮಾತ್ರ ಅದೇ ಕೋವಿಡ್ ಸಂದರ್ಭದಲ್ಲಂತೂ ತುಂಬ ಆಗಿದೆ ಆ ಥರ ಅನುಭವಗಳು. ಮತ್ತು ಅದಾಗ್ಬಿಟ್ಟು ಈ ಎಸ್ಪೆಷಲಿ ಹೆರಿಗೆ ಸಂದರ್ಭಗಳಲ್ಲಿ
ಅಥವಾ ಎಕ್ಟೋಪಿಕ್ ಅಂತ ಹೇಳ್ತೀವಿ, ಆ ಥರ ಸಂದರ್ಭದಲ್ಲಿ ಎಕ್ಟೋಪಿಕ್ ಗರ್ಭಾಶಯದಿಂದ ಈಚೆ ಕಡೆ ಪ್ರೆಗ್ನೆನ್ಸಿ ಆಗಿ ಹೊಡ್ಕೊಂಬಿಟ್ಟು ಆ ಥರ ಎಲ್ಲ ಆದಾಗೆಲ್ಲ ತುಂಬ ಅರ್ಧ ರಾತ್ರಿಯಲ್ಲಿ ಎಲ್ಲ ಹೋರಾಟ ಮಾಡಿದ್ದಿದೆ. ಒಂದೇ ದಿವಸ ಒಂದು 14-15 ಮಾಡಲು ರಕ್ತ ಹೊಂಚಿದ್ದೆಲ್ಲ ಇದೆ. ಫೈನಲಿ ರೋಗಿ ಒಂದು ಹಸನ್ಮುಖ ನೋಡಿದಾಗ ಅಥವಾ ಅವರು ಒಂದು ಗುಣಮುಖ ಆಗಿಬಿಟ್ರೆ ಅದೇ ಒಂದು ಕೋಟಿ ಕೊಟ್ಟಂಗೆ. ಇಲ್ಲ, ತುಂಬ ಆಲೋಚನೆಗಳಿದ್ದಾವೆ. ಒಂದು ಒಳ್ಳೆ ಎಜುಕೇಷನ್ ಸಿಗಬೇಕು ಮಕ್ಕಳಿಗೆ, ಬಡ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಸಿಗಬೇಕು. ಯಾಕಂದರೆ ತುಂಬ ದುಬಾರಿ ಆಗಿಬಿಟ್ಟಿದೆ ಈಗ. ಇಲ್ಲ, ಸರ್ಕಾರಿ ಶಾಲೆಗಳನ್ನ ಇನ್ನೂ ಒಳ್ಳೆ ಉನ್ನತ ದರ್ಜೆಗೆ ಏರಿಸಬೇಕು, ಅದಕ್ಕೆ ಬೇಕಾದ ಸೌಲಭ್ಯಗಳನ್ನ ಕೊಡೋ ಒಂದು ಯೋಜನೆ ಇದೆ. ಮತ್ತು ಅದೇ ಈಗ ಯಾವ ಮಕ್ಕಳಿಗೆ ಎಲ್ಲರಿಗೂ ಒಂದು ಆಸ್ಪಿರೇಷನ್ ಇರುತ್ತೆ. ಎಂಥ ಬಡವರಿಗಾದ್ರೂ ಒಂದು ನನ್ನ ಮಗ ಒಂದು ಒಳ್ಳೆ ಸ್ಕೂಲ್ಗೆ ಹೋಗಬೇಕು, ಆಂಗ್ಲ ಭಾಷೆ ಕಲಿಬೇಕು, ಇಂಗ್ಲೀಷಲ್ಲಿ ಮಾತಾಡಬೇಕು ಅಂತ ಏನೋ ಒಂದು ಆಸೆ ಇರುತ್ತೆ. ಬಸ್ಸಲ್ಲಿ ಸ್ಕೂಲ್ಗೆ ಹೋಗಬೇಕು, ಟೈ ಹಾಕ್ಕೋಬೇಕು, ಶೂಸ್ ಹಾಕ್ಕೋಬೇಕು ಅಂತೆಲ್ಲ ಒಂದು ಚಿಕ್ಕ ಒಂದು ಆಸೆ ಇರುತ್ತೆ. ಅದನ್ನೆಲ್ಲ ಆ ಕ್ಯಾಟಗರಿಯವ್ರಿಗೆ ಆ ಸೌಲಭ್ಯಗಳು ಸಿಗಬೇಕು. ಆ ನಿಟ್ಟಿನಲ್ಲಿ ಏನಾದ್ರು ಒಂದು ಮಾಡಬೇಕು. ಮತ್ತು ಮುಂದುವರೆದು ಇನ್ನು ಈಗ ಈಗ ಜನರಲ್ ಹಾಸ್ಪಿಟ್ಲಿಗೆ ಬರ್ತಂಗಂಥ ರೋಗಿಗಳಿಗೊಂದು ಉಚಿತವಾದ ವಾಹನ ಬಿಟ್ಟಿದ್ದೀನಿ. ಇದರಿಂದ ಎಲೆಕ್ಟ್ರಿಕ್ ವಾಹನ ಈ ಬಸ್ ಸ್ಟ್ಯಾಂಡಿಂದ ಜನರಲ್ ಹಾಸ್ಪಿಟ್ಲಿಗೆ ಅದು ಡೈಲಿ ಓಡಾಡುತ್ತೆ. ಅದು ಬೆಳಗಿಂದ ಸಾಯಂಕಾಲ ಗರ್ಭಿಣಿಯರಿಗೆ ಅವ್ರಿಗೆಲ್ಲ ಓಡಾಡ್ಸೋಕ್ಕೆ. ಹೀಗೆ ಸಣ್ಣ ಪುಟ್ಟವು ಒಂದೊಂದಾಗಿ ವಿದ್ಯಾರ್ಥಿಗಳ ಅರಿವು ಮೂಡಿಸೋದು. ನಾನು ಅವಾಗವಾಗ ಹೋಗ್ತಾ ಇರ್ತೀನಿ, ಕಾಲೇಜು ಸ್ಕೂಲ್ಗಳಿಗೆಲ್ಲ ಹೋಗ್ತಿರ್ತೀನಿ. ಒಂಥರ ಮೋಟಿವೇಶನ್ನು, ಅವ್ರ ಹತ್ರ ಮಾತಾಡೋದು, ವಿದ್ಯಾರ್ಥಿಗಳ ಜೊತೆ ಸಂವಾದ, ಇವೆಲ್ಲ ಅಂತಂತವಾಗಿ ಏನೇನು ಅನಿಸುತ್ತೋ ಅವಾಗ ಮಾಡ್ತಾಯಿರೋದು.